ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ PUC ಮುಗಿಸಿ ಇಂಜಿನಿಯರಿಂಗ್ ಮಾಡಬೇಕು, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಇಲ್ಲ ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ಒಂದು ಉತ್ತಮ ಕಾಲೇಜು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ ಕಾಲೇಜಿಗೆ ಸೇರಬೇಕು ಅಂದರೆ ಒಂದು ಎಕ್ಸಾಮ್ ಬರೀಬೇಕಾಗ್ತದೆ. 100% ಪ್ಲೇಸ್ಮೆಂಟ್ ಇರೋ ಅಂಥದ್ದು ಮತ್ತು ಒಂದು ಒಳ್ಳೆ ಪ್ಯಾಕೇಜ್ ಇರೋ ಅಂಥ ಒಂದು ಕಾಲೇಜ್ ಬಗ್ಗೆ ಮತ್ತೆ ಆ ಎಕ್ಸಾಮ್ ಬಗ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, UGG ಅಂತೇಳಿ ಕರಿತೀವಿ. UG ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ, ಅಂಡರ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ. ಈ ಎಕ್ಸಾಮ್ಗೆ ನಡೆಸೋ ಅಂತ ಒಂದೇ ಒಂದು ಕಾಲೇಜ್, ಅದು IIIT ಹೈದರಾಬಾದಲ್ಲಿ ಇರೋವಂಥದ್ದು. IIIT ಹೈದರಾಬಾದ್ಗೆ ಅಡ್ಮಿಷನ್ಗೋಸ್ಕರ ನಡೆಯೋ ಅಂತ ಒಂದು ಎಕ್ಸಾಮ್ ಇದು, UGEE ಅಂತೇಳಿ. ಬರೀ 95 ಸೀಟ್ಸ್ ಅಷ್ಟೇ. ಒಂದು 95 ಸೀಟ್ಸ್ಗೋಸ್ಕರ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಆಲ್ ಇಂಡಿಯಾದಲ್ಲಿ. IIIT ಹೈದರಾಬಾದ್ ಅಂತೇಳಿ, ಫೇಮಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಜೊತೆಗೆ ಒಂದು ಡ್ಯೂಯಲ್ ಡಿಗ್ರಿ ಅಂತ ಹೇಳಿ ನಡೀತದೆ ಇದರಲ್ಲಿ. ಇದು ಒಟ್ಟು 5 ಇಯರ್ ಡ್ಯೂರೇಷನ್ ಇರುತ್ತೆ ಇಂಜಿನಿಯರಿಂಗ್. ಇದು ಇಂಜಿನಿಯರಿಂಗ್ ಪ್ಲಸ್ MS ಅಂದ್ರೆ BTech ಪ್ಲಸ್ MS, ಡ್ಯೂಯಲ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಈ ಡ್ಯೂಯಲ್ ಡಿಗ್ರಿಗೋಸ್ಕರ UG ಎಂಟ್ರೆನ್ಸ್ ಎಕ್ಸಾಮ್ ನಡೀತದೆ IIIT ಹೈದರಾಬಾದ್ಗೋಸ್ಕರ. ಈ ಎಕ್ಸಾಮ್ನ IIIT ಹೈದರಾಬಾದ್ ಅವರೇ ಕಂಡಕ್ಟ್ ಮಾಡ್ತಾರೆ. ಹೇಳಿದ್ವಲ್ಲ, ಡ್ಯೂಯಲ್ ಡಿಗ್ರಿ BTech ಪ್ಲಸ್ MS ಸೇರಿ 5 ಇಯರ್ಸ್ ಕೋರ್ಸ್. ಈ ಕಾಲೇಜ್ ಬಂದು 1998 ಅಲ್ಲಿ ಸ್ಟಾರ್ಟ್ ಆಗಿದೆ. NRIF ಅಲ್ಲಿ ರ್ಯಾಂಕಿಂಗ್ ನಲ್ಲಿ ಬಂದ್ರೆ 47 ಇದೆ. ಇಲ್ಲಿ ಸ್ಟೂಡೆಂಟ್ಸ್ ನ ರಿಸರ್ಚ್ ಓರಿಯೆಂಟೆಡ್ ಜಾಬ್ಸ್ ಅಂಡ್ ಹೈಯರ್ ಸ್ಟಡೀಸ್ಗೋಸ್ಕರ ಮಾಡಿರೋ ಅಂತ ಒಂದು ಎಕ್ಸಾಮ್ ಇದು. ಡ್ಯೂರೇಷನ್ 5 ಇಯರ್ಸ್ ಇರುತ್ತೆ. ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್, ಅಡ್ವಾನ್ಸ್ ಟೆಕ್ನಿಕಲ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದು ಒಂದು ನಾನ್ ಪ್ರಾಫಿಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ತೆಲಂಗಾಣದಲ್ಲಿ ಬರುತ್ತೆ. ತೆಲಂಗಾಣ ಸ್ಟೇಟ್ ಅಲ್ಲಿ ಇದೆ. ಈ ಕಾಲೇಜ್ ವಿಸ್ತೀರ್ಣ ಬಂದು 66 ಎಕರೆಸ್ ಇದೆ. ಇದರಲ್ಲಿ ಯಾವುದೇ ರೀತಿ ರಿಸರ್ವೇಶನ್ ಕೋಟಾ ಇಲ್ಲ. ಈ ಕಾಲೇಜಲ್ಲಿ ಯಾವುದೇ ರೀತಿ SC ST ಇರ್ಬೋದು, OBC ಇರ್ಬೋದು, ಈ ತರದವ್ರಿಗೆ ಯಾವುದೇ ರೀತಿ ರಿಸರ್ವೇಶನ್ ಇಲ್ಲ. 0% ಕೋಟಾ ರಿಸರ್ವೇಶನ್ ಇದೆ. ಬೆಸ್ಟ್ ಕೋಡಿಂಗ್ ಕಲ್ಚರ್, ಬೆಸ್ಟ್ ಕಾಲೇಜ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಒನ್ ಆಫ್ ದ ಫಸ್ಟ್ ಕಾಲೇಜ್ ವೇರ್ ಆಪಲ್ ಕಂಪ್ನಿಯವರು ಫಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿದಂತ ಒಂದೇ ಒಂದು ಕಾಲೇಜ್ ಯಾವ್ದು ಇಂಡಿಯಾದಲ್ಲಿ ಅಂದ್ರೆ ಅದೇ IIIT ಹೈದರಾಬಾದ್ ಅಂತಾನೆ ಹೇಳ್ತಾರೆ. ಒಳ್ಳೊಳ್ಳೆ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಪ್ಲೇಸ್ಮೆಂಟ್ಗಾಗಿ ಬರ್ತಾರೆ. ಇಲ್ಲಿ ಯಾವ್ಯಾವ ಕೋರ್ಸ್ ಇರುತ್ತೆ ಅಂದ್ರೆ ಸಿಂಗಲ್ ಡಿಗ್ರಿ 4 ಇಯರ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರುತ್ತೆ. ಈ ಸಿಂಗಲ್ ಡಿಗ್ರಿ 4 ಇಯರ್ ಕೋರ್ಸ್ಗೆ ನೀವು JEE ಮುಖಾಂತರ ಬರ್ಬೇಕಾಗುತ್ತೆ. ಅದೇ ನಾವು ಹೇಳ್ತೀರಾ UG ಎಕ್ಸಾಮ್ಗಾದ್ರೆ ಡ್ಯೂಯಲ್ ಡಿಗ್ರಿ 5 ಇಯರ್ಸ್ ಕೋರ್ಸ್ ಇರುತ್ತೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗಿಗೋಸ್ಕರ ಮಾತ್ರ ನಡೆಯುವಂಥದ್ದು ಕೋರ್ಸ್ ಇಲ್ಲಿದೆ. ಇದರ ಎಲಿಜಿಬಿಲಿಟಿ ಕ್ರಿಟೀರಿಯಾ ಏನು ಅಂದ್ರೆ UGEE ಎಕ್ಸಾಮ್ ತಗೋಬೇಕು. IIT ಹೈದರಾಬಾದ್ಗೋಸ್ಕರ ಸ್ಟೂಡೆಂಟ್ಸ್ 12th ಪಾಸ್ ಆಗಿರ್ಬೇಕು ವಿತ್ 60% ಆಫ್ ಮಾರ್ಕ್ಸ್ ಇನ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆಗಿರ್ಬೇಕು. ಈ ಎಕ್ಸಾಮ್ಗೆ ಅಪ್ಲಿಕೇಶನ್ ಫೀಸ್ ಬಂದು ಮೇಲ್ ಕ್ಯಾಂಡಿಡೇಟ್ಗೆ 3000, ಫಿಮೇಲ್ ಕ್ಯಾಂಡಿಡೇಟ್ಗೆ 1500 ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಕ್ಸಾಮ್ ಡೀಟೇಲ್ಸ್ ಅಂತ ಬಂದ್ರೆ ಟೋಟಲಿ ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು, CBT ಅಂತ ಹೇಳಿ ಕರಿತೀವಿ. ಇದರಲ್ಲಿ 2 ತರದ ಸ್ಟ್ರೀಮ್ ಇದೆ. SUPR ಅಂತ ಒಂದು, REAP ಅಂತ ಹೇಳಿ. SUPR ಅಂದ್ರೆ ಸಬ್ಜೆಕ್ಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಫಾರ್ 60 minutes. ಸಬ್ಜೆಕ್ಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿ ನಡೆಯುತ್ತೆ, ಅದು 60 minutes ಇರುತ್ತೆ. REAP ಅಂತ ನಡೆಯುತ್ತೆ, ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ 120 minutes, 120 minutesಗೆ ನಡೆಯುತ್ತೆ. ಈ SUPR REAP ಎರಡು ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಒಂದರಲ್ಲಿ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಒಂದರಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಎರಡನ್ನೂ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಬಂದ ಶಾರ್ಟ್ ಲಿಸ್ಟ್ ಅಲ್ಲಿ ಬಂದಿರೋಂಥದ್ನ ಇಂಟರ್ವ್ಯೂಗೆ ಕಾಲ್ ಫಾರ್ ಮಾಡ್ತಾರೆ. ಅದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, 25% ನೆಗೆಟಿವ್ ಮಾರ್ಕ್ಸ್ ಇದರಲ್ಲಿ ಇರುತ್ತೆ.
ಪ್ಯಾಟ್ರನ್ ಯಾವ ತರ ಇರುತ್ತೆ ಎಕ್ಸಾಮ್ದು ಅಂದ್ರೆ SUPR 50 ಕ್ವಶನ್ಸ್ ಇರುತ್ತೆ. 1 hour ಟೈಮ್ ಕೊಡ್ತಾರೆ. ಒಂದು ಕ್ವಶನ್ ಸರಿ ಆದ್ರೆ 1 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸ್ ಇರುತ್ತೆ. REAP 50 ಕ್ವಶನ್ಸ್ ಇರುತ್ತೆ. 2 hours ಟೈಮ್ ಕೊಡ್ತಾರೆ. ಕರೆಕ್ಟ್ ಆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 100. ಎರಡು ಸೇರಿ 150 ಮಾರ್ಕ್ಸ್ಗೆ ಯಾರು ಹೆಚ್ಚು ತಗೊಂಡಿರ್ತಾರೆ ಅವ್ರಿಗೆ ಇಂಟರ್ವ್ಯೂ ನಲ್ಲಿ ಕಾಲ್ ಮಾಡ್ತಾರೆ. ಆಯ್ತಾ. ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಸೀಟ್ ಇರುತ್ತೆ ಅಂತ ಬಂದಾಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗಿಗೆ 20 ಸೀಟ್ಸ್ ಇರುತ್ತೆ. ಅದರಲ್ಲಿ ರಿಸರ್ಚ್ ಬಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂದ್ರೆ ಹೇಳಿದ್ವಲ್ಲ MS, ಅದರಲ್ಲಿ ಅದನ್ನ ಆ ಸಬ್ಜೆಕ್ಟ್ ನ ಮಾಡ್ಬೋದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಇದೆ, ಅದಕ್ಕೆ 30 ಸೀಟ್ಸ್ ಇದೆ. ಇದರಲ್ಲಿ MS ಬಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡ್ಬೋದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ಗೆ ಬರೇ 15 ಸೀಟ್ಸ್ ಇದೆ. ಅದರಲ್ಲಿ MS ಗೆ ಕಾಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಬಗ್ಗೆ ಸ್ಟಡಿ ಮಾಡ್ಬೋದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 15 ಸೀಟ್ಸ್ ಇನ್ನೊಂದ್ ತರ ಇದೆ, ಕಾಂಪ್ಯೂಟೇಷನಲ್ ನ್ಯಾಚುರಲ್ ಸೈನ್ಸ್ ಅಂತ ಹೇಳಿ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟಿಂಗ್ ಅಂಡ್ ವುಮೆನ್ ಸೈನ್ಸ್ ಅಂತ ಹೇಳಿ. ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಜಿಯೋ ಸ್ಪೇಷಿಯಲ್ ಟೆಕ್ನಾಲಜಿ. ಈ ತರ ಡಿಗ್ರಿ ಪ್ಲಸ್ MS ಯಾವ್ಯಾವ ಬ್ರಾಂಚ್ ಅಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ನಾನು ಮುಂಚೆನೆ ಹೇಳ್ದಂಗೆ ಒಟ್ಟು ಸೀಟ್ ತಗೊಳ್ಳೋದು ಇಲ್ಲಿ 95 ಸೀಟ್ಸ್. ಆ 95 ಸೀಟ್ಸ್ಗೋಸ್ಕರನೇ UGEE ಅನ್ನೋ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ. ತುಂಬಾ ಜನ ಬರೀತಾರೆ. ಸಿಲೆಬಸ್ ಬಂದು ನಿಮ್ಗೆ PUC ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾತ್ರ ತಗೊಂತಾರೆ ಸಿಲೆಬಸ್. ಅದೇ ರೀತಿ ಇಂಟರ್ವ್ಯೂ ನಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. SUPR ಹೇಳಿದ್ನಲ್ಲ, ಆ ಎರಡರಲ್ಲಿ ಹೈಯೆಸ್ಟ್ ಯಾರು ತೆಗೆದಿರ್ತಾರೆ ಅದರ ಕ್ಯಾಂಡಿಡೇಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಇಂಟರ್ವ್ಯೂ ಕರೀತಾರೆ. ಆಮೇಲೆ ಆ ಇಂಟರ್ವ್ಯೂ ನಲ್ಲಿ ಬಂದಿರೋ ಮಾರ್ಕ್ಸ್ ಪ್ರಕಾರ ಅಡ್ಮಿಷನ್ ಮಾಡ್ಕೊಂತಾರೆ. ಆ ಇಂಟರ್ವ್ಯೂ ರಿಸಲ್ಟೇ ಫೈನಲ್ ಆಗಿರುತ್ತೆ. ಆಯ್ತಾ. ಅಪ್ಲಿಕೇಶನ್ ಫಾರಂ ಎಲ್ಲಿ ಹಾಕ್ಬೇಕು ಅಂತಂದ್ರೆ IIIT UGE 2025 ಅಂತ ಹೊಡೆದ್ರೆ ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡ್ಕೊಂಡ್ ಬರ್ಬೇಕು. ಪ್ರೋಸೆಸ್ ಅಲ್ಲಿ ಪೇಮೆಂಟು ಮತ್ತೆ ಎಲ್ಲ ಪ್ರತಿಯೊಂದನ್ನು ಡೀಟೇಲ್ಸ್ ಏನ್ ಕೇಳ್ತಾ ಹೋಗುತ್ತೆ ಆ ವೆಬ್ಸೈಟ್ ಅಲ್ಲಿ IIIT UGE 2025 ಅಲ್ಲಿ ಹೋಗಿ ಆ ವೆಬ್ಸೈಟ್ ಅಲ್ಲಿ ನಿಮ್ದು ಅಪ್ಲಿಕೇಶನ್ ಫಾರಂ ನ ಫಿಲ್ ಮಾಡ್ಬೇಕಾಗುತ್ತೆ. ಪ್ಲೇಸ್ಮೆಂಟ್ ಅಂತ ಬಂದ್ರೆ ಇದರಲ್ಲಿ 100% ಪ್ಲೇಸ್ಮೆಂಟ್ ಇದೆ. ಇಲ್ಲ ನೀವು BTech ಮಾಡಿದ್ರೆ ಹೈಯೆಸ್ಟ್ ಪ್ಯಾಕೇಜ್ ಬಂದು ಲಾಸ್ಟ್ ಇಯರ್ದು 74 lakhs per year ಇದೆ. ಅವರೇಜ್ ಪ್ಯಾಕೇಜ್ ಅಂತ ತೆಗೆದ್ರೆ 32 lakhs ಇದೆ. ಅದೇ ರೀತಿ ಡ್ಯೂಯಲ್ ಡಿಗ್ರಿದು BTech ಪ್ಲಸ್ MS ಲಾಸ್ಟ್ ಇಯರ್ ತಗೊಂಡ್ರೆ 69 lakhs per year ಇದೆ. ಅವ್ರ ಹೈಯೆಸ್ಟ್ ಅವರೇಜ್ ಪ್ಯಾಕೇಜ್ ಬಂದು 29 lakhs per year. ಇಲ್ಲಿ ಸಿಕ್ತು ಅಂದ್ರೆ ನೀವು ಯೋಚನೆ ಮಾಡೋದ್ ಬೇಕಿಲ್ಲ, ಕೆಲಸ ಸಿಕ್ತು ಅಂತ ತಿಳ್ಕೊಬಹುದು. ಅದರಲ್ಲೂ ಒಂದು ಒಳ್ಳೆ ಪ್ಯಾಕೇಜ್ ಇರೋ ಅಂತ ಕಂಪ್ನಿನೇ ಸಿಗುತ್ತೆ. ಜೊತೆಗೆ 100% ಪ್ಲೇಸ್ಮೆಂಟ್ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತೆ ರಿಸರ್ಚ್ ಇದರಲ್ಲಿ ಹೆಸರು ಮಾಡಿರೋ ಅಂತ ಇನ್ಸ್ಟಿಟ್ಯೂಟ್ ಒಂದೇ ಅಂದ್ರೆ ಅದು IIIT ಹೈದರಾಬಾದ್ ಅಂತಾನೆ ಹೇಳ್ಬೋದು. ಅಡ್ಮಿಷನ್ ಫೀಸು ಸ್ವಲ್ಪ ಜಾಸ್ತಿನೇ ಇದೆ. ಅಂದ್ರೆ ಪರ್ ಇಯರ್ 4 to 4 lakhs ಬರುತ್ತೆ. ಪರ್ ಇಯರ್ 4 to 4 lakhs ಅಡ್ಮಿಷನ್ ಫೀಸ್ ಬರುತ್ತೆ. ಅಲ್ಲಿಗೆ 4 ವರ್ಷಕ್ಕೆ ನೀವು ಲೆಕ್ಕ ಹಾಕೋಬಹುದು. 16 to 20 lakhs ಹತ್ರ ಖರ್ಚು ಬರುತ್ತೆ. ಆಯ್ತಾ. 4 years ಡಿಗ್ರಿಗಾದ್ರೆ ನಾನು ಹೇಳ್ದಂಗೆ JEE ಮೈನ್ಸ್ ಮುಖಾಂತರನೇ ಬರ್ಬೋದು. UGE ಬರೆದ್ರೆ ಡ್ಯೂಯಲ್ ಡಿಗ್ರಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಆಗೋದು ಮಾರ್ಚ್ ಅಲ್ಲಿ ಕ್ಲೋಸ್ ಆಗ್ತದೆ. ಎಕ್ಸಾಮ್ ಬಂದು ಏಪ್ರಿಲ್ ಅಲ್ಲಿ ಇರುತ್ತೆ. ಇಂಟರ್ವ್ಯೂ ಬಂದು ಜೂನ್ ಅಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಫೆಬ್ರವರಿನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ಮಾರ್ಚ್ ಅಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗ್ತದೆ, ಏಪ್ರಿಲ್ ಅಲ್ಲಿ ಎಕ್ಸಾಮು, ಜೂನ್ ಅಲ್ಲಿ ಇಂಟರ್ವ್ಯೂ ಇರ್ತದೆ. ಆಯ್ತಾ. ನಿಮ್ಗೆ ಇಲ್ಲಿ ನಾನು ಹೇಳ್ದಂಗೆ ಫೀಸ್ ಸ್ವಲ್ಪ ಹೆವಿ ಅಂತಾನು ಹೇಳ್ದೆ. ಅದು ಆ ತರದ್ ಏನಾದ್ರು ಸಮಸ್ಯೆ ಇದ್ರೆ ಅಲ್ಲೇನೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ IIT ಬ್ರಾಂಚ್ ಅಂತ ಇದೆ. ಅಲ್ಲಿ ನಿಮಗೆ SBI ಸ್ಕಾಲರ್ ಸ್ಟೂಡೆಂಟ್ ಲೋನ್ ಅಂತ ಹೇಳಿ ಕೊಡ್ತಾರೆ. 20 lakhs ವರೆಗೂ ನಿಮ್ಗೆ ಲೋನ್ ಸಿಗುತ್ತೆ. ಯಾವುದೇ ಸೆಕ್ಯೂರಿಟಿ ಇಲ್ಲ. ಅಂದ್ರೆ ನೀವು ಜಸ್ಟ್ ಇಲ್ಲಿ ಅಡ್ಮಿಷನ್ ಕಾರ್ಡ್ ಅಂದ್ರೆ ಇಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳಿ ಒಂದು ಅಡ್ಮಿಷನ್ ಕಾರ್ಡ್ ತಗೊಂಡ್ ಹೋದ್ರೆ ಸಾಕು, ನಿಮ್ಗೆ ಆ ಬ್ಯಾಂಕ್ ಅಲ್ಲಿ ನಿಯರ್ಲಿ 20 lakhs ಲೋನ್ ಆಗುತ್ತೆ. ಅದೊಂದು ನಿಮ್ಗೆ ಅನುಕೂಲ ಇದೆ. ಇಲ್ಲಿ ಸೀಟ್ ಸಿಕ್ಕಿದ್ರೆ ನಿಮ್ಮ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ರೆಕಗ್ನೈಸ್ ಆಗಿರೋ ಅಂತ ಒಂದು ಇನ್ಸ್ಟಿಟ್ಯೂಷನ್, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ಗೆ ಬೆಸ್ಟ್ ಕಾಲೇಜ್ ಇಂಡಿಯಾದಲ್ಲಿ, ಅದರಲ್ಲೂ IIIT ನಲ್ಲಿ ಅಂತ ಹೋದ್ರೆ ಒಳ್ಳೆ ಪ್ಯಾಕೇಜ್ ಇದೆ. ಹೈಯೆಸ್ಟ್ ಪ್ಯಾಕೇಜ್ ಬಂದು 74 lakhs ಇದೆ. 29 lakhs ಅವರೇಜ್ ಪ್ಯಾಕೇಜ್ ಇದೆ.
ಹಂಗಾಗಿ ಇದೊಂದು ಉತ್ತಮ ಕಾಲೇಜು. ಯಾರೆಲ್ಲ PUC ಮುಗಿಸಿ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲ ಎಲೆಕ್ಟ್ರಾನಿಕ್ಸ್ ಮಾಡ್ಬೇಕು ಅಂತಿದ್ದೀರಿ, ಈ ಕಾಲೇಜಲ್ಲಿ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ನಾನಾದ್ರೂ ಬಯಸ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಶನಲ್ ಚಾನಲ್ ಆಗಿರೋದ್ರಿಂದ ನಿಮ್ಗೆ ಎಜುಕೇಶನಲ್ ಬಗ್ಗೆ ಮಾಹಿತಿ ಸಿಗುತ್ತೆ. ಹಂಗಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.